ಸೊ ಅನ್ನಕ್ಕೇನು ಪ್ರಾಬ್ಲಮ್ ಇರಲ್ಲ, ಓಕೆನಾ? ಅಲ್ಲಿ ಬಿಗ್ ಬಾಸ್ ಮನೇಲಿ ಎಷ್ಟು ಪ್ರಾಬ್ಲಮ್ ಆಗಿತ್ತು, ಯಾಕಂದರೆ ಬಿಕಾಸ್ ನಿಮಗೆ ಅನ್ನದ ವಿಷಯವಾಗಿಯೇ ಒಂದಷ್ಟು ಗಲಾಟೆಗಳಾಗಿತ್ತು. ಮೇಡಮ್ ಆ್ಯಕ್ಚುಲಿ ನಾನು ಉಪ್ಪಿನಕಾಯಿ ವಿಷಯದಿಂದ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನಾವು ಹೊರಗಡೆದಾಗ ಎಷ್ಟೋ ಉಪ್ಪಿನಕಾಯಿಗಳನ್ನ ಒಂದಿಷ್ಟು ತಿಂದು ಇಷ್ಟು ಬಿಸಾಕಿದ್ದುಂಟು. ಬಟ್ ಪರ್ಟಿಕ್ಯುಲರ್ಲಿ ಆ ಮನೆಯಲ್ಲಿ ಎಲ್ಲವನ್ನೂ ಕಲಿಸುತ್ತೆ ಪಾಠ ಅಂತ ಹೇಳಿದೆ ನಾನು. ಆ್ಯಕ್ಚುಲಿ ಅನ್ನದ ವಿಷಯದಲ್ಲಿ ಏನಾಯಿತು, ಅವತ್ತು ಒಂದು ದಿವಸ ಐಶ್ವರ್ಯನಿಗೆ ವಿಷಯಕ್ಕೂ ತುಂಬ ದೊಡ್ಡ ಗಲಾಟೆ ಆಗ್ಬಿಡ್ತು. ಯಾಕಂದರೆ ನಮ್ಗೇನು ರೇಷನ್ ಬಂದಿರುತ್ತೆ ಅದರಲ್ಲೇ ನಾವು ಅಡುಗೆ ಮಾಡಬೇಕು, ಮತ್ತು ನಾವು ರೇಷನ್ ಜಾಸ್ತಿ ಬೇಕು ಅಂದರೆ ನಾವು ಜಾಸ್ತಿ ಆಟ ಆಡ್ಬಿಟ್ಟು ನಾವು ಗೆದ್ದರೆ ನಮ್ಗೆ ಜಾಸ್ತಿ ರೇಷನ್ ಕೊಡ್ತಿದ್ರು ಬಿಗ್ ಬಾಸ್ ಅವರು. ಅದರಲ್ಲಿ ಯಾವತ್ತೂ ಇದು ಮಾಡ್ತಿರಲಿಲ್ಲ. ಮತ್ತು ಹೋದ ಸೀಸನ್ಗೆ ಈ ಸೀಸನ್ ಕಂಪೇರ್ ಮಾಡಿದ್ರೆ ಫುಡ್ ವಿಷಯದಲ್ಲಿ ಕೊಡೋ ವಿಷಯದಲ್ಲಿ ತುಂಬ ಜಾಸ್ತಿ ಕೊಡ್ತಾಯಿದ್ರು ನಮ್ಮ ಈ ಸೀಸನ್ ಅವ್ರಿಗೆ. ಅದನ್ನು ಹಂಗೆ ಉಳಿಸ್ಕೋಬೇಕಾಗಿತ್ತು. ನಾವು ಜಾಸ್ತಿ ಕೊಟ್ಟಿದೆ ಅಂತ ಬಿಟ್ಟು 2-3 ದಿನ ಎಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ಖಾಲಿ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ನಮ್ಮ ಕಡೆಯಿಂದ. ಆ ಥರ ವಿಷಯದಲ್ಲಿ ಬಂದಾಗ ನಾನು ಹೇಳಿದ್ದು, ಎಲ್ಲರೂ ತಿನ್ನಬೇಕಮ್ಮ, ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ಅದನ್ನು ಬೇರೆ ಥರ ಪೋಟ್ರೆ ಮಾಡಿದ್ರು, ತಿನ್ನಬೇಡ ಅಂದಿದ್ದೇನೆ ಅಂತೆಲ್ಲ ಹೇಳಿದ್ರು. ನಾನು ಅದನ್ನೇನು ತಲೆ ಕೆಡಿಸ್ಕೊಂಡು, ನಾನು ಹೇಳಿದ್ದು ನನಗೆ ಕ್ಲಾರಿಟಿ ಇತ್ತು, ನಾನು ಸುಮ್ಮನೆ ಅದೇ ಏನು ಇನ್ನೂ ನೀವು ಹೇಳ್ಕೊಳ್ಳಿ ಅಂತ ಸುಮ್ಮನೆ ಅದೇ. ಸರ್, ಒಂದು ಉಪ್ಪಿನಕಾಯಿ ಸುರೇಶ್ ಅವರ ಲೈಫ್ಗೆ ಏನೆಲ್ಲ ಕಲಿಸ್ತು ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾರು ನೀವು ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಅನಿಸುತ್ತೆ, ಉಪ್ಪಿನಕಾಯಿಗೋಸ್ಕರ ನಾನು ಇಷ್ಟೊಂದು ಆಪಾಪಿಸ್ತೀನಿ ಅಂತ ಹೇಳ್ಬಿಟ್ಟು. ಸುಮಾರಷ್ಟು ಮೀಮ್ಸ್ಗಳು ನೋಡಿದೆ ನಾನು ಆ ಟೈಮಲ್ಲಿ. ಅಂದರೆ ಕೋಟಿಗಟ್ಟಲೆ ಚಿನ್ನ ಇರಲಿ, ಈಗ ಚಿನ್ನ ತಿನ್ನಕ್ಕೆ ಆಗ್ತಾ ಇಲ್ಲ ಸುರೇಶ್ ಅವ್ರಿಗೆ, ಉಪ್ಪಿನಕಾಯೇ ಬೇಕಾಯಿತು ಅಂತ ಹೇಳ್ಬಿಟ್ಟು. ಮೇಡಮ್ ನಾನು ಅದನ್ನೇ ಹೇಳ್ತೀನಿ, ಜೀವನದಲ್ಲಿ ಅನ್ನದ ಮುಂದೆ ಯಾವುದೂ ಅಲ್ಲ. ಚಿನ್ನ ಇರಲಿ, ಕೋಟಿ ದುಡ್ಡಿರಲಿ, ಅನ್ನ ಒಂದಿದ್ದರೆ ನಿಮಗೆ ಯಾವುದು ಬೇಡ ಮೇಡಮ್. ನಾನು ಅದನ್ನು ಕಲ್ತ್ಕೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿ ಕಲ್ತು ಬಂದಿದ್ದೀನಿ. ಸತ್ತಾಗ ನಮಗೆ ಸಿಗೋದು 2 ಅಡಿ 3 ಅಡಿ ಗುಂಡಿ ಅಷ್ಟೇ, ಮಣ್ಣಲ್ಲೇ ಹೂತಾಕ್ತಾರೆ, ಬಿಟ್ಟರೆ ನಾನೇನು ಬಂಗಾರದ ಪೆಟ್ಟಿಗೆಯಲ್ಲಿ ಹೂತಾಕಲ್ಲ. ಇದನ್ನು ನಂಬ್ಕೊಂಡು ಹೊರಗಡೆ ಬಂದಿದ್ದೀನಿ ಬಿಗ್ ಬಾಸ್ ಮನೆಯಿಂದ. ಸುದೀಪ್ ಸರ್ ಯಾವತ್ತೊಂದು ಮಾತು ಹೇಳ್ತಾಯಿದ್ರು, ಎಷ್ಟು ಚೆಂದ ಕಾಣಿಸ್ತೀಯ ಸೂರಿ, ಎಷ್ಟು ಚೆಂದ ಕಾಣಿಸ್ತೀಯ ಸೂರಿ ಅಂತ. ಅಂಥ ದೊಡ್ಡ ದೇವ್ರ ಕಣ್ಣಲ್ಲೇ ನಾನು ಹಾಕಿ ಕಾಣಿಸಿದ್ದೀನಿ ಅಂತಂದರೆ ನನ್ನ ಜೀವನದ ಉದ್ದಕ್ಕೂ ಅದೇ ಥರ ಇರೋಕ್ಕೆ ಇಷ್ಟಪಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಹೇಳಿದರು, ಯಾವತ್ತು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತೀಯ ಅಂತ. ನಾನು ಚಿನ್ನ ಹಾಕಿದಾಗ ಅವ್ರನ್ನವರು ಗೋಲ್ಡು ಅಂತ ಕರೆಯೋರು, ನಿನ್ನ ಕಣ್ಣು ಮೇಲೆ, ನಿನ್ನ ಚಿನ್ನದ ಮೇಲೆ ಕಣ್ಣು ಹೋಗುತ್ತೆ ಅನ್ನೋರು. ಆಮೇಲೆ ಅದಾದಮೇಲೆ ಸುಮಾರು ಸಲ ಬಂದಾಗ ಸುದೀಪ್ ಸರ್ ಹೇಳೋರು, ಏನೂ ಹಾಕದೇ ಇರೋ ಟೈಮಲ್ಲಿ ತುಂಬ ಸಿಂಪಲ್ ಆಗಿದ್ದಾಗ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀಯ ಗೊತ್ತಾ ಸೂರಿ ನೀನು ಅಂತ ಹೇಳೋರು. ಆ ಲಕ್ಷಣನೇ ನನಗೆ ನಮ್ಮ ದೇವರು ಕೊಟ್ಟಿರುವಂಥ ಒಂದು ಸ್ವರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಹೇಳಿರುವಂಥ ಮಾತಿನ ಪ್ರಕಾರ ಅವರೇನು ನನಗೆ ಒಂದು ಹಿತವಚನ ಹೇಳ್ತಿದ್ರು ವೀಕೆಂಡಲ್ಲಿ ಬಂದಾಗ, ಅದನ್ನು ತೊಗೊಂಡು ಆ ಥರ ನನ್ನ ಜೀವನನ ಚೇಂಜ್ ಮಾಡಿಕೊಂಡು ಸುರೇಶ್ ಚಾಪ್ಟರ್ 2 ಆಗಿ ಮುಂದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ.